ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತಮ್ಮನೇಲಿ ನೋಡಿರ್ತೀರ. ಅದೇನಪ್ಪ ಅಂತ ಅಂದರೆ, ಸೊ ನನಗೆ ತುಂಬ ಜನ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ತುಂಬ ಜನ ಬ್ರೋ ಯಾವಾಗ ಕಾಲೇಜ್ ಓಪನ್ ಆಗುತ್ತೆ, ಕಾಲೇಜ್ ಯಾವಾಗ ಓಪನ್ ಆಗುತ್ತೆ ಹೇಳೋ ಅಂತ ಎಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದೇ ಥರ ತುಮಕೂರು ಯೂನಿವರ್ಸಿಟಿನೂ ಸಹ ಒಂದು ಸರ್ಕ್ಯುಲರ್ನ ಬಿಟ್ಟಿದೆ. ಅಂದರೆ ಒಂದು ವೇಳಾಪಟ್ಟಿ ಅಂತ ಹೇಳ್ಬಿಟ್ಟು, ಅಂದರೆ ಶೈಕ್ಷಣಿಕ ವೇಳಾಪಟ್ಟಿ ಅಂತ ಹೇಳ್ಬಿಟ್ಟು ಬಿಟ್ಟಿದೆ. ಸೊ ಇದರಲ್ಲಿ ಸೆಕೆಂಡ್ ಸೆಮಿಸ್ಟರ್ ಆಗಿರ್ಬೋದು, 4th ಸೆಮಿಸ್ಟರ್ ಆಗಿರ್ಬೋದು, 6th ಸೆಮಿಸ್ಟರ್ ಆಗಿರ್ಬೋದು, ಸೊ ಯಾವುದೇ ಕೋರ್ಸ್ ಆಗಿರ್ಬೋದು, ಅಂದರೆ ಡಿಗ್ರಿ ಕೋರ್ಸು ಅಂದರೆ BA, BCom, BBA, ಈ ಸರ್ಕ್ಯುಲರ್ನಲ್ಲಿ ಏನೆಲ್ಲ ಕಂಟೆಂಟ್ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋದಾದರೆ 2023 ಆ್ಯಂಡ್ 24ನ ಅಕಾಡೆಮಿಕ್ ಇಯರು ಅಂದರೆ ಶೈಕ್ಷಣಿಕ ವರ್ಷ ಅಂತ ಏನಿದೆ, ಸೊ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯಾವಾಗ ಎಂಡ್ ಆಗುತ್ತೆ, ಎಕ್ಸಾಮ್ಸ್ ಯಾವಾಗ ನಡೀತವೆ, ವರ್ಕಿಂಗ್ ಡೇಸ್ ಯಾವಾಗ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ನೋಡೋದಾದರೆ ನೋಡಿ, 2023 ಆ್ಯಂಡ್ 24ನ ಅಂದರೆ 2023-24ನೇ ಸಾಲಿನ ವಿವಿಧ ಸೆಮಿಸ್ಟರ್ ತರಗತಿಗಳ ಪ್ರಾರಂಭ. ಇದು ನಮಗೆ ಅಂದರೆ 1ನೇ ಸೆಮಿಸ್ಟರ್ ಆಗಿರ್ಬೋದು, 3ನೇ ಸೆಮಿಸ್ಟರ್ ಆಗಿರ್ಬೋದು, 5ನೇ ಸೆಮಿಸ್ಟರ್ ಆಗಿರ್ಬೋದು, ಇದನ್ನು ಅಂದರೆ ಯಾವಾಗ ಸ್ಟಾರ್ಟ್ ಆಗಿದ್ದು ಮತ್ತು ಅಡ್ಮಿಷನ್ ಡೇಟು ಕೊನೆಗೊಂಡಿದ್ದು ಯಾವಾಗ, ಮತ್ತು ಯಾವ ಥರ ಆಗಬೇಕು, ಮತ್ತು ಪೇಮೆಂಟ್ ಎಷ್ಟಿರುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಮತ್ತು ಫಸ್ಟ್ನೇ ಸೆಮಿಸ್ಟರು, 3ನೇ ಸೆಮಿಸ್ಟರ್ ಆ್ಯಂಡ್ 5ನೇ ಸೆಮಿಸ್ಟರ್ ಏನಿದೆ, ಇದು ಯಾವಾಗ ಎಂಡ್ ಆಗುತ್ತೆ, ಎಕ್ಸಾಮು ಸಹ ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ ಇಲ್ಲಿ, ಸೊ ನಾವು ಆಲ್ರೆಡಿ ಎಕ್ಸಾಮ್ ಬರೆದಿದ್ದೀವಿ, ಅದು ನಮ್ಗೆ ಆಲ್ರೆಡಿ ಗೊತ್ತು. ನೋಡಿ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ ಎಕ್ಸಾಮು 1ನೇ ಸೆಮಿಸ್ಟರು, 3ನೇ ಸೆಮಿಸ್ಟರು, 5ನೇ ಸೆಮಿಸ್ಟರ್ ಸೈದ್ಧಾಂತಿಕ ಪರೀಕ್ಷೆಗಳ ಮುಕ್ತಾಯ ಯಾವಾಗ ಆಗುತ್ತೆ ಅಂದರೆ 15/4/2024, ಸರಿನಾ? ಅಂದರೆ ನೆಕ್ಸ್ಟ್ ಮಂತು, ಓಕೆನಾ? ನೆಕ್ಸ್ಟ್ ಮಂತ್ ಏನಿದೆ, ನೆಕ್ಸ್ಟ್ ಮಂತ್ 15ನೇ ತಾರೀಕು ಎಕ್ಸಾಮ್ಸ್ ಮುಗಿಯುತ್ತೆ. ಅದೇ ಥರ 2ನೇ ಸೆಮಿಸ್ಟರು, 4ನೇ ಸೆಮಿಸ್ಟರು, 6ನೇ ಸೆಮಿಸ್ಟರ್ನ ತರಗತಿಗಳು ಯಾವಾಗ ಪ್ರಾರಂಭ ಆಗುತ್ತೆಪ್ಪ ಅಂತ ಹೇಳಿದ್ದಾರೆ ಅಂದರೆ 18ನೇ ತಾರೀಕು 4ನೇ ತಿಂಗಳು ಮತ್ತು 2024ಕ್ಕೆ ಅಂತ ಹೇಳಿದ್ದಾರೆ. ಅಂದರೆ ನೆಕ್ಸ್ಟ್ ಮಂತ್ನ 18ನೇ ತಾರೀಕು ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತವೆ ಅಂತ ಹೇಳಿದ್ದಾರೆ. ಸೊ ನಮಗೆ ತುಂಬ ಜನ ಕೇಳ್ತಾ ಇದ್ರಲ್ಲ, ಯಾವಾಗ ಸ್ಟಾರ್ಟ್ ಆಗುತ್ತೆ ಬ್ರೋ ಕಾಲೇಜು ಅಂತ ಕೇಳ್ತಾ ಇದ್ರಿ. ಸೊ ಯಾವಾಗ ಅಂತಂದರೆ ನೆಕ್ಸ್ಟ್ ಮಂತ್ 18th. ಮತ್ತು ಈ ಏನಿದೆ ಸ್ಟಾರ್ಟ್ ಆಗುತ್ತಲ್ಲ, ಅಂದರೆ ಸೆಕೆಂಡ್ ಸೆಮಿಸ್ಟರು, 4th ಸೆಮಿಸ್ಟರು ಆ್ಯಂಡ್ 6th ಸೆಮಿಸ್ಟರ್ಗೆ ಯಾವಾಗ ಎಂಡ್ ಆಗುತ್ತೆ ಅಂದರೆ ಕ್ಲಾಸಸ್ಸಲ್ಲಿ ಯಾವಾಗ ಎಂಡ್ ಆಗುತ್ತೆ ಅಂತ ನೋಡೋದಾದರೆ 7/8/2024, ಅಂದರೆ ಆಗಸ್ಟ್ ಏನಿದೆ, ಆಗಸ್ಟ್ 7ನೇ ತಾರೀಕಿಗೆ ಕ್ಲಾಸಸ್ ಎಲ್ಲ ಎಂಡ್ ಆಗ್ತವೆ. ಸೊ ವರ್ಕಿಂಗ್ ಡೇಸ್ ಯಾವಾಗಿಂದ ಅಂತಂದರೆ 8/8/2024ರಿಂದ ವರ್ಕಿಂಗ್ ಡೇಸು ಸ್ಟಾರ್ಟ್ ಆಗುತ್ತೆ. ಅಂದರೆ ಅಧ್ಯಾಪಕರ ರಜೆ, ಅವರಿಗೇನು ಯಾರು ಲೆಕ್ಚರರ್ಸ್ ಏನಿರ್ತಾರೆ, ಸೊ ಅವರಿಗೆಲ್ಲ ರಜೆ ಕೊಡ್ತಾರೆ, ನಮ್ಗೆ ಅವಾಗ ವರ್ಕಿಂಗ್ ಡೇಸ್ ಇರುವಂಥದ್ದು. ಸೊ ಮತ್ತು ಯಾವಾಗ ಸೆಕೆಂಡ್ ಸೆಮಿಸ್ಟರ್ ಆಗಿರ್ಬೋದು, 4th ಸೆಮಿಸ್ಟರ್ ಆಗಿರ್ಬೋದು ಆ್ಯಂಡ್ 6th ಸೆಮಿಸ್ಟರ್ ಆಗಿರ್ಬೋದು, ಸೊ ಯಾವಾಗ ಯಾವಾಗ ಎಕ್ಸಾಮ್ಸ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡೋದಾದರೆ 16ನೇ ತಾರೀಕು ಆಗಸ್ಟ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಮತ್ತು ಈ 2000 ಅಂದರೆ ಯಾವಾಗಪ್ಪ ನೆಕ್ಸ್ಟ್ ಬ್ಯಾಚ್ ಏನು ಬರುತ್ತೆ, ಫಸ್ಟ್ ಸೆಮಿಸ್ಟರು, 3rd ಸೆಮಿಸ್ಟರು, 5th ಸೆಮಿಸ್ಟರ್ ನೆಕ್ಸ್ಟ್ ಬ್ಯಾಚ್ ಬರುತ್ತಲ್ಲ ನಮ್ಮ ಜೂನಿಯರ್ಗಳು, ಸೊ ಅವರಿಗೆ ಯಾವಾಗಪ್ಪ ಅಂತಂದರೆ 10ನೇ ತಿಂಗಳಲ್ಲಿ 2024ಕ್ಕೆ. ಸೊ ಅವರಿಗೆ ಮತ್ತು ಇನ್ನೊಂದು 2024 ಮತ್ತು 25ನೇ ಶೈಕ್ಷಣಿಕ ಸಾಲು ಸ್ಟಾರ್ಟ್ ಆಗುವಂಥದ್ದು. ಅಂದರೆ ಅಕ್ಟೋಬರ್ಗೆ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಇದೇ ಥರ ರೋಟೀನ್ ಆಗ್ತಾ ಇರುವಂಥದ್ದು. ಸೊ ನೀವು ಕೇಳಿದ್ರಿ ಯಾವಾಗೆಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ನೋಡೋದಾದರೆ ಸೆಕೆಂಡ್ ಸೆಮಿಸ್ಟರ್, 4th ಸೆಮಿಸ್ಟರ್ ಆ್ಯಂಡ್ 6th ಸೆಮಿಸ್ಟರು. ಸೊ 18 ಅಂದರೆ ನೆಕ್ಸ್ಟ್ ಮಂತ್ 18ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಸೊ 7th ಆಗಸ್ಟು ಎಂಡ್ ಆಗುವಂಥದ್ದು. ಸೊ ಇಷ್ಟು ಈ ವಿಡಿಯೋದ ಮಾಹಿತಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಏನು 6th ಸೆಮಿಸ್ಟರ್ನ ಸಿಲೆಬಸ್ ಏನಿದೆ ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಮತ್ತು ಈಗ ಒಂದು ಸ್ವಲ್ಪ ಸಿಲೆಬಸ್ ಚೇಂಜ್ ಆಗಿರಬೇಕು ಜೂನಿಯರ್ಗಳಿಗೆ, ಸೊ ಅದನ್ನು ತಿಳ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬೈ, ಸಿ ಯು, ಮತ್ತೊಂದು ವಿಡಿಯೋ ಸಿಗುವ.